ಈ ಮೂಳೆಗಳು ಈಗ ಡಿಜನರೇಟ್ ಆಗುತ್ತೆ, ಸವಿಯುತ್ತೆ. ಇದಕ್ಕೆ ನೀವೇ ಔಷಧಿ ಎಲ್ಲ ಕೊಡ್ತೀರಾ? ಇದೆಲ್ಲ ಆಹಾರ ಪದ್ಧತಿಗಳೆಲ್ಲ ಹಿಂಗೆ ಏನಾದರೂ ಸ್ಪೆಷಲ್ ಕೇರ್ ತಗೋಬೇಕಾ ನಾವು? ಸ್ಪೆಷಲ್ ಕೇರ್ ಅಂದರೆ ಈಗ ಮೂಳೆಗೆ ಬೇಕಾಗಿರೋದು ಮೇನ್ ಆಗಿ ಕ್ಯಾಲ್ಸಿಯಮು ಮತ್ತು ವಿಟಮಿನ್ D3 ಅಂತ ಏನು ಹೇಳ್ತೀವಿ. ಈ ಸಪ್ಲಿಮೆಂಟ್ ನಾವು ಒಂದು 60 ಇಯರ್ಸ್ ಎಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ವಿಮೆನ್ ಅಂತ ಏನು ಹೇಳ್ತೀವಿ, ಅವರಿಗೆ ಸಾಮಾನ್ಯವಾಗಿ ದೇ ಎಂಡ್ ಅಪ್ ವಿತ್ ಆಸ್ಟಿಯೋಪೊರೋಸಿಸ್ ಆರ್ ವೀಕ್ ಬಾಲ್ಸ್. ಸೊ ಇವರಿಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ನಾವು ಕೊಡಬೇಕಾಗುತ್ತೆ. ಆಹಾರದ ಜೊತೆಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಕೇ ಬೇಕಾಗುತ್ತೆ. ಬಾಡಿ ರಿಕ್ವೈರ್ಮೆಂಟ್ಸ್ ಡೇ ಟು ಡೇ ಅವಶ್ಯಕತೆಗಳು ಏನಿರುತ್ತೆ ಅದನ್ನು ನಾವು ಈ ಮಾತ್ರೆಗಳ ಮುಖಾಂತರ ಕೊಡಬೇಕಾಗ್ತದೆ. ಈಗ ಸರ್ಜರಿ ಅಂತ ಏನು ಹೇಳಿದ್ರಲ್ಲ, ಅವೆಲ್ಲಿ ಯಾವಾಗ ನಿಮ್ಗೆ ಅನ್ಸುತ್ತೆ ಸರ್ಜರಿಗೆ ಮಾಡ್ಬೇಕು, ಸರ್ಜರಿ ಮಾಡ್ಬೇಕು ನಾವು? ಈಗ ಅಡ್ವಾನ್ಸ್ಡ್ ಆರ್ಥರೈಟಿಸ್ ನಾನು ಹೇಳ್ದಂಗೆ, ಈಗ ನೀವು ಇಲ್ಲಿ ನೋಡ್ಬೋದು, ಈಗ ಇದೊಂದು ನಾರ್ಮಲ್ ಮಂಡಿಯ ಒಂದು ಮಾಡೆಲ್. ಇದನ್ನು ನಾವು ಮಡಚಿದಾಗ ನೋಡಿದಾಗ ಇಲ್ಲಿ ನಾವು ಸ್ಮೂತ್ ಸರ್ಫೇಸಸ್ ನೋಡ್ತೇವೆ. ಸೊ ದಿಸ್ ಈಸ್ ಅ ನಾರ್ಮಲ್ ನೀ. ಸೊ ನಾವು ಈಗ ಅರ್ಲಿ ಆರ್ಥರೈಟಿಸ್ ಅಂದಾಗ ಎಲ್ಲಿ ಜಾಸ್ತಿ ಭಾರ ಬೀಳ್ತಾ ಇರ್ತದೆ ಆ ಭಾಗ ಮಾತ್ರ ಸೌದೋಗ್ತಾ ಇರ್ತದೆ. ಸೊ ಇದು ಅರ್ಲಿ ಆರ್ಥರೈಟಿಸ್ ಅಲ್ಲಿ ನೀವು ನೋಡ್ಬೋದು, ಈ ಭಾಗದಲ್ಲಿ ಮಾತ್ರ ನಾವು ಚೇಂಜಸ್ ನೋಡ್ತಾ ಇದ್ದೀವಿ, ಹೊರಗಡೆ ಎಲ್ಲೂ ಜಾಸ್ತಿ ಚೇಂಜಸ್ ನಾವು ನೋಡ್ತಾ ಇಲ್ಲ. ಸೊ ಈ ಥರದ ಕಂಡೀಷನ್ಸು ಮೆಡಿಸಿನ್ಸಲ್ಲಿ, ಆಮೇಲೆ ಎಕ್ಸ್ಟರ್ನಲ್ ಸಪೋರ್ಟ್ಸು ಅಂದರೆ ನೀ ಕ್ಯಾಪ್ಸು ಅಥವಾ ನೀ ಬ್ರೇಸಸ್ಸು, ಆಮೇಲೆ ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಜಾಸ್ತಿಯಾಗಿ ರಿಲೀಫ್ ಸಿಗುತ್ತೆ. ಬಟ್ ಇನ್ನು ಅಡ್ವಾನ್ಸ್ಡ್ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಈ ಥರ ಈ ಮಾಡೆಲಲ್ಲಿ ನೀವು ನೋಡ್ಬೋದು, ಇದು ಪೂರ್ತಿ ಸೌದೋಗ್ಬಿಟ್ಟಿರ್ತದೆ. ಆ ಕಾರ್ಟಿಲೇಜ್ ಅನ್ನೋದು ಏನಿರುತ್ತೆ ಅದು ಏನೂ ಉಳಿದಿರೋದಿಲ್ಲ. ಸೊ ಎರಡು ಕಡೆನೂ ಹಿಂಗಾದಾಗ ಒಂದಕ್ಕೊಂದು ಫ್ರಿಕ್ಷನ್ನಿಗೆ ತುಂಬಾ ನೋವು ಕಾಣ್ತಾ ಇರ್ತದೆ. ಸೊ ಈ ಥರದವ್ರಿಗೆ ನಾವು ಸರ್ಜಿಕಲ್ ಆಪ್ಷನ್ಸ್ ಕೊಡಲೇಬೇಕಾಗತ್ತೆ. ಈಗ ಡಾಕ್ಟರ್ ನೋಡ್ಕೊಂಡೇ ಇರಲ್ಲ ಎಷ್ಟೋ ಜನ, ನೋವು ಮೆಡಿಸಿನ್, ಪೇನ್ ಕಿಲ್ಲರ್ಸು, ಅದು ಮತ್ತೊಂದು ಏನೋ ಎಲ್ಲ ಹೋಗೋದು ಮಾಡ್ತಾ ಇರ್ತಾರೆ. ಅದು ಸರ್ಜರಿಗೆ ಬಂದ್ಬಿಟ್ಟಿದೆ. ಈಗ ಸಡನ್ ಆಗಿ ಸರ್ಜರಿ ಅಂದ್ರೆ ಭಯ ಆಗಲ್ಲ, ಅವಾಗ ಏನು ಬೇರೆ ಆದ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ? ಅರ್ಲಿ ಆರ್ಥರೈಟಿಸ್ ಅಥವಾ ಮಾಡರೇಟ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಇದರಲ್ಲಿ ಆಪ್ಷನ್ಸ್ ಇದೆ ನಮಗೆ. ಒಂದು ಮೆಡಿಸಿನ್ಸ್ ಅಥವಾ ಪೇನ್ ಕಿಲ್ಲರ್ಸ್ ಕೊಡ್ಬೋದು, ಲಾಂಗ್ ಟರ್ಮ್ ಇರಬಾರ್ದು. ಶಾರ್ಟ್ ಕೋರ್ಸ್ ಆಫ್ ಪೇನ್ ಕಿಲ್ಲರ್ಸ್ ಕೊಟ್ಟು ಆಲ್ಟರ್ನೇಟ್ ಮೆಷರ್ಸ್ ಅಂದರೆ ಫಿಸಿಯೋಥೆರಪಿ ಅಥವಾ ಮಸಾಜಸ್, ಆಯಿಂಟ್ಮೆಂಟ್ಸ್ ಹಚ್ಕೊಳ್ಳೋದು, ಆಮೇಲೆ ನೀ ಕ್ಯಾಪ್ಸ್ ಯೂಸ್ ಮಾಡೋದು, ಎಕ್ಸರ್ಸೈಸಸ್, ಎಸ್ಪೆಷಲಿ ಎಕ್ಸರ್ಸೈಸಸ್, ವೆಯ್ಟ್ ರಿಡಕ್ಷನ್. ಈಗ 60 ಇಯರ್ಸ್ ಆದಮೇಲೆ ವೆಯ್ಟ್ ರಿಡಕ್ಷನ್ ಸ್ವಲ್ಪ ಕಷ್ಟ, ಬಟ್ ಮನಸ್ಸು ಮಾಡಿದರೆ ಡೆಡಿಕೇಟೆಡ್ ಆಗಿ ಸ್ವಲ್ಪ ಕಡೆ ಫೋಕಸ್ ಮಾಡಿದಾಗ ವೆಯ್ಟ್ ರಿಡಕ್ಷನ್ ಮಾಡಿದರೆ ಡೆಫಿನೆಟ್ಲಿ ಮಂಡಿ ಮೇಲೆ ಬೀಳೋಂಥ ಭಾರ ಕಡಿಮೆ ಆದಾಗ ಅವ್ರಿಗೆ ನೋವು ಕೂಡ ಕಡಿಮೆ ಅನಿಸುತ್ತೆ. ಅಡ್ವಾನ್ಸ್ಡ್ ಆರ್ಥರೈಟಿಸಲ್ಲಿ ಈ ಥರದ ಮೆಜರ್ಸ್ ಅಷ್ಟೊಂದು ರಿಸಲ್ಟ್ಸ್ ಕೊಡಲಿಕ್ಕಿಲ್ಲ. ಸೊ ಅವ್ರಿಗೆ ಓಡಾಡೋದು, ಮನೆ ಒಳಗಡೆ ಓಡಾಡೋದು, ಅವ್ರ ಕೆಲಸಗಳನ್ನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇರ್ತದೆ. ಸೊ ಈ ಥರದ ಸಿಚುವೇಶನ್ಸಲ್ಲಿ ವಿ ಆಪ್ಟ್ ಫಾರ್ ಸರ್ಜಿಕಲ್ ಆಪ್ಷನ್ಸ್. ಇದು ನ್ಯೂಸ್ ಪೇಪರ್ಗಳಲ್ಲೆಲ್ಲ ನಾನು ಕೆಲವು ಆಡಲ್ಲ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಸರ್ಜರಿ ಇಲ್ದೇನೆ ನೋವು ನಿವಾರಣೆ, ಒಂದು ಇಂಜೆಕ್ಷನ್ ಕೊಡ್ತೀವಿ ಅಂತ ಏನೋ ಇರ್ತದೆ. ಏನು ಡಾಕ್ಟರ್ ಅದು ಸೂಕ್ತನಾ ಅಥವಾ ಹೆಂಗೆ? ನಿಮ್ಮ ಅದೇ ಮುಂಚೆ ಎಲ್ಲ ಇಂಜೆಕ್ಷನ್ಸ್ ಅಂದರೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಕೊಡ್ತಾಯಿದ್ರು, ಬಟ್ ಅದು ತುಂಬ ಹಾರ್ಮ್ಫುಲ್ ಆಗಿರ್ತದೆ. ಯಾಕಂದರೆ ಅದು ಲೋಕಲ್ ಇಮ್ಯುನಿಟಿ ಏನಿರುತ್ತೆ ಜಾಯಿಂಟ್ ಒಳಗಡೆ ಅದನ್ನು ಕಡಿಮೆ ಮಾಡಿ, ಎಸ್ಪೆಷಲಿ ಏಜ್ ಆದಾಗ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ಗೆ ಇನ್ಫೆಕ್ಷನ್ ರೇಟ್ ತುಂಬ ಹೈ ಇರ್ತಾ ಇತ್ತು. ಸೊ ಈ ಆಫ್ ಲೇಟ್ PRP ಇಂಜೆಕ್ಷನ್ಸ್ ಮತ್ತು ವಿಸ್ಕೋ ಸಪ್ಲಿಮೆಂಟೇಷನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಟ್ರೈ ಮಾಡ್ಬೋದು. ಮೈಲ್ಡ್ ಟು ಮಾಡರೇಟ್ ಆರ್ಥರೈಟಿಸಲ್ಲಿ ಇದು ಒಂದು 8 months to 1 year ಡೆಫಿನೆಟ್ ಆಗಿ ಅವ್ರಿಗೆ ರಿಲೀಫ್ ಕೊಡುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ರೋಗಿಯ ಒಂದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದರಿಂದ ಸೆಡಿಮೆಂಟ್ ಅಂತ ಸಿಗ್ತದೆ, PRP ಅಂತ. ಸೊ ಇದರಲ್ಲಿ ಗ್ರೋತ್ ಅಂತ ಹೇಳ್ತೀವಿ ನಾವು. ಸೊ ಇದು ಕಾನ್ಸಂಟ್ರೇಟೆಡ್ ಗ್ರೋತ್ ಫ್ಯಾಕ್ಟರ್ ಒಂದು ಸಿರಮ್ ಸಿಗುತ್ತೆ. ಅದನ್ನ ಜಾಯಿಂಟಲ್ಲಿ ಇಂಜೆಕ್ಟ್ ಮಾಡೋದ್ರಿಂದ ಇಟ್ ಸ್ಟಿಮ್ಯುಲೇಟ್ಸ್ ದಿ ಗ್ರೋತ್ ಆಫ್ ಕಾರ್ಟಿಲೇಜ್ ಟು ಸರ್ಟೆನ್ ಎಕ್ಸ್ಟೆಂಟ್. ಅದ್ರ ಜೊತೆಗೆ ವಿಸ್ಕೋ ಸಪ್ಲಿಮೆಂಟೇಷನ್ ಅಂದರೆ ಈ ಲೂಬ್ರಿಕೆಂಟ್ಸ್ ಥರ ಒಂದು ಇಂಜೆಕ್ಷನ್ಸ್ ಬರ್ತಾ ಇದೆ. ಸೊ ಅವನ್ನ ಕೊಟ್ಟಾಗ ಎರಡನ್ನೂ ಮಿಕ್ಸ್ ಮಾಡಿ ಕೊಟ್ಟಾಗ ಇಟ್ ಕ್ರಿಯೇಟ್ಸ್ ಲೇಯರ್ ಇನ್ ಬಿಟ್ವೀನ್ ದ ಬೋನ್ಸ್. ಸೊ ಫ್ರಿಕ್ಷನನ್ನು ಕಡಿಮೆ ಮಾಡಿ ಅದರಿಂದ ಉಂಟಾಗುವಂಥ ನೋವನ್ನು ಅದು ಕಡಿಮೆ ಮಾಡುತ್ತೆ. ಬಟ್ ಅಡ್ವಾನ್ಸ್ ಆರ್ಥರೈಟಿಸಲ್ಲಿ ಈ ಎರಡರ ರೋಲ್ಗಳು ತುಂಬ ಕಡಿಮೆ ಇದೆ. ಸೊ ಅಡ್ವಾನ್ಸ್ಡ್ ಆರ್ಥರೈಟಿಸಲ್ಲಿ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್.